ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಇವತ್ತಿನ ಏನಪ್ಪ ವಿಶೇಷ ವಿಡಿಯೋದಲ್ಲಿ ಅಂದರೆ ಇನ್ಮುಂದೆ ಸಮಯಗಳು ಬರ್ತಾ ಇದೆ ಅಂತ, ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಮ್ಮೆ ದೈವಿಕ ಸೂಚನೆಗಳು ಅಂತ ನಾನು ಇವತ್ತಿನ ವಿಡಿಯೋ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೈಫಲ್ಲಿ ಒಳ್ಳೆಯ ಸಮಯ ಬರುವ ಮುನ್ನ ಈ ಸೂಚನೆಗಳು ಕಾಣಿಸುತ್ತೆ. ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಹಾಯ ಸಿಗ್ತಾ ಇದೆ ಅನ್ನೋದಕ್ಕೆ ಈ ಮುನ್ಸೂಚನೆಗಳನ್ನು ಜೀವಂತ ಸಾಕ್ಷಿ ಬದುಕಲ್ಲಿ ಈ ಮುನ್ಸೂಚನೆಗಳನ್ನು ಕಾಣ್ತಾ ಇದೆ. ಅಂದರೆ ಜೀವನದಲ್ಲಿ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಆ ಕುರಿತು ಹೆಚ್ಚು ತಿಳಿಯೋಣ ಬನ್ನಿ. ವಾಸ್ತುಶಾಸ್ತ್ರಗಳ ಪ್ರಕಾರ ಕೆಲವೊಂದು ಘಟನೆಗಳು ನಡೀತಾ ಇದೆ ಅಂದರೆ ಅಥವಾ ಕೆಲವೊಂದು ಮುನ್ಸೂಚನೆಗಳನ್ನು ಸಿಗ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಇರುವಂಥ ಪ್ರತಿಯೊಂದು ಕಷ್ಟಗಳು ಕೂಡ ದೂರವಾಗಲಿದೆ ಹಾಗೂ ನಿಮ್ಮ ಅದೃಷ್ಟದ ದಿನಗಳು ಪ್ರಾರಂಭವಾಗಲಿವೆ ಎನ್ನುವುದರ ಮುನ್ಸೂಚನೆಯಾಗಿದೆ. ಜೀವನದಲ್ಲಿ ಕಂಡುಬರುವಂತಹ ಪ್ರತಿಯೊಂದು ಸಂಕೇತಗಳಿಗೆ ಒಂದಲ್ಲ ಒಂದು ಅರ್ಥ ಇರುತ್ತದೆ. ಆದರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಪ್ರಮುಖವಾಗಿರುತ್ತದೆ. ಇನ್ನು ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ದಿನದ ಆಗಮನ ಆಗಿದೆ ಅನ್ನೋದಕ್ಕೆ ಕೆಲವು ಸಂಕೇತಗಳು ಕಂಡುಬರುತ್ತವೆ ಹಾಗೂ ಅವುಗಳನ್ನು ಶುಭ ಸೂಚಕವಾಗಿರುತ್ತವೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದು. ಬನ್ನಿ ಇವುಗಳ ಬಗ್ಗೆ ಇವತ್ತಿನ ಈ ಲೇಖನದ ಮೂಲಕ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮನೆಯ ಅಂಗಳದಲ್ಲಿ ಹಕ್ಕಿಗಳ ಗೂಡು. ವಾಸ್ತುಶಾಸ್ತ್ರದ ಪ್ರಕಾರ ಒಂದು ವೇಳೆ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಅಥವಾ ನಿಮ್ಮ ಬಾಲ್ಕನಿಯಲ್ಲಿ ಯಾವುದಾದರೂ ಪಕ್ಷಿ ಗೂಡನ್ನು ಕಟ್ಟುತ್ತಿದೆ ಅಥವಾ ಕಟ್ಟಿದೆ ಅಂತಂದರೆ ಅದು ಶುಭ ಸಂಕೇತ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಇದರಂಥ ಅತಿ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ಗುಡ್ ನ್ಯೂಸ್ ಕೇಳಿ ಬರಲಿದೆ ಎನ್ನುವುದಾಗಿ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬಾಲ್ಕನಿಯಲ್ಲಿ ಹಕ್ಕಿಗಳು ಗೂಡನ್ನು ಕಟ್ಟಿದರೆ ಅಥವಾ ಕಟ್ಟುತ್ತಾ ಇದ್ದರೆ ಅದನ್ನು ತೆಗೆಯುವುದಕ್ಕೆ ಹೋಗಬೇಡಿ. ಈ ಶುಭ ಸುದ್ದಿಯನ್ನು ಕಾಪಾಡಿಕೊಂಡು ಹೋಗುವುದು ಕೂಡ ನಿಮ್ಮ ಕರ್ತವ್ಯ ಆಗಿರುತ್ತದೆ. ಕಪ್ಪು ಇರುವೆಗಳು. ನೀವು ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಕಪ್ಪು ಇರುವೆಗಳು ಗುಂಪು ಹೋಗ್ತಾ ಇರೋದು ಕಂಡು ಬರ್ತಾ ಇದೆ ಅಂತ ಅಂದರೆ ಅದು ಕೂಡ ಶುಭ ಸಮಯದ ಮುನ್ಸೂಚನೆಯಾಗಿದೆ ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ. ಇದರ ಒಳ್ಳರ್ಥ ಏನು ಅಂತ ಅಂದರೆ ಸಂಪತ್ತಿನ ಆದಿದೇವತೆ ಆಗಿರುವಂತಹ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಬೀರುತ್ತದೆ ಎಂಬುದಾಗಿ ಅರ್ಥ ಆಗಿದ್ದು, ನಿಮ್ಮ ಜೀವನದಲ್ಲಿ ಹಣ ಹಾಗೂ ಸಮೃದ್ಧಿ ಮತ್ತು ಸುಖದ ವಿಚಾರದಲ್ಲಿ ಯಾವುದೇ ರೀತಿಯ ಕೊರತೆ ಕಂಡು ಬರುವುದಿಲ್ಲ ಎನ್ನುವುದನ್ನು ಇದು ಪ್ರತಿನಿಧಿಸುತ್ತದೆ. ಈ ಮೂಲಕ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಹಣಕಾಸಿನ ಹಾಗೂ ಆರ್ಥಿಕ ಸಮಸ್ಯೆ ಇದೆ ಅಂತ ಆದರೆ ಅಥವಾ ಬೇರೆ ಯಾರಿಗೆ ಸಾಲದು ತೀರಿಸಬೇಕು ಅನ್ನುವಂತಹ ಸಮಸ್ಯೆ ಇದ್ದರೆ ಆ ಎಲ್ಲ ಸಮಸ್ಯೆಗಳನ್ನು ಕೂಡ ಈ ಸಂದರ್ಭದಲ್ಲಿ ನೀವು ದೂರ ಮಾಡಿಕೊಳ್ಳಬಹುದಾಗಿದೆ. ಶಂಖನಾದ. ವಾಸ್ತುಶಾಸ್ತ್ರದ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದಾದರೂ ಮಂತ್ರದ ಧ್ವನಿಯನ್ನು ನೀವು ಕೇಳುವುದು ಅಥವಾ ಯಾರಾದರೂ ಶಂಖವನ್ನು ಊದುತ್ತಾ ಇದ್ದರೆ ಅದನ್ನು ಕೇಳೋದು ಅತ್ಯಂತ ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಇನ್ನು ಆ ಸಂದರ್ಭದಲ್ಲಿ ಯಾವುದಾದರೂ ಒಂದು ಕೆಲಸಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದರೆ ಆ ಕೆಲಸ ಕೂಡ ಶುಭಪ್ರದವಾಗಿ ಪೂರ್ತಿಯಾಗಲಿದೆ. 4ನೇದು ತೆಂಗಿನಕಾಯಿ.
ತೆಂಗಿನಕಾಯಿಯನ್ನು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಒಬ್ಬ ವ್ಯಕ್ತಿಯು ಬೆಳಿಗ್ಗೆ ಎದ್ದ ತಕ್ಷಣ ತ್ರಿಫಲ ಅಂದರೆ ತೆಂಗಿನಕಾಯಿಯನ್ನು ನೋಡಿದರೆ ಆ ವ್ಯಕ್ತಿಗೆ ಶೀಘ್ರದಲ್ಲೇ ಏನಾದರೂ ಒಳ್ಳೆಯ ಸುದ್ದಿ ಸಿಗುತ್ತದೆ ಎಂದಂತ ಅರ್ಥ. ದೈಹಿಕ ಸೂಚನೆಗಳು. ಇನ್ನು ಒಳ್ಳೆಯ ಸಮಯಗಳು ಬರ್ತಾ ಇದೆ ಅಂತ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ದೈಹಿಕ ಸೂಚನೆಗಳು ಕೂಡ ಸಿಗುತ್ತದೆ ಎಂಬುದಾಗಿದೆ ತಿಳಿದು ಬಂದಿದೆ. ಉದಾಹರಣೆಗೆ ಪುರುಷರು ಬಲಕಣ್ಣು ಒಡೆದುಕೊಳ್ಳುತ್ತದೆ ಅಥವಾ ಮಹಿಳೆಯರ ಎಡ ಕೈಯಲ್ಲಿ ತುರಿಕೆ ಕಾಣಿಸಿಕೊಳ್ಳುವುದು ಕೂಡ ಶುಭ ಸಂಕೇತ ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಮಹಿಳೆಯರಿಗೆ ಎಡಗಣ್ಣು ಶುಭವಾದರೆ ಪುರುಷರಿಗೆ ಬಲಗಣ್ಣು ಶುಭವಾಗಿರುತ್ತದೆ ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ. ಇದರ ಅರ್ಥ ನಿಮ್ಮ ಜೀವನದಲ್ಲಿ ಧನಾಗಮನವಾಗುವ ಸಾಧ್ಯತೆಯಿಂದ ಇರುವಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರವನ್ನು ಪಡೆದುಕೊಳ್ಳುತ್ತೀರಿ ಎಂಬುದಾಗಿದೆ. ಹೀಗಾಗಿ ಈ ಎಲ್ಲ ಸಂಕೇತಗಳನ್ನು ಕೂಡ ನೀವು ಶುಭ ಎಂಬುದಾಗಿ ಪರಿಗಣಿಸಬೇಕಾಗಿರುತ್ತದೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಎಂಟನ ವಾಚ್ ಮಾಡಿ. ಲೈಫಲ್ಲಿ ಒಳ್ಳೆಯ ಸಮಯ ಬರುವ ಮುನ್ನ ಈ ಮುನ್ಸೂಚನೆಗಳು ಕಾಣಿಸುತ್ತದೆ. ನಿಮ್ಮ ಜೀವನದಲ್ಲಿ ಅದೃಷ್ಟದ ಸಹಾಯ ಸಿಗ್ತಾ ಇದೆ ಅನ್ನೋದಕ್ಕೆ ಮುನ್ಸೂಚನೆಗಳು ಜೀವಂತ ಸಾಕ್ಷಿ. ಬದುಕಲ್ಲಿ ಈ ಮುನ್ಸೂಚನೆಗಳನ್ನು ಕಾಣ್ತಾ ಇದೆ ಅಂದರೆ ಜೀವನದಲ್ಲಿ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ ಅಂತ ಶಾಸ್ತ್ರ ಪ್ರಕಾರ. ನಾನು ಈ ವಿಡಿಯೋಗಳನ್ನು ಹೇಗೆ ಅನ್ನಿಸ್ತು ಸ್ನೇಹಿತರೆ ನಿಮಗೆ ಕೇಳಿಬಿಟ್ಟು ಈ ವಿಡಿಯೋ ನನಗೆ ಮಾಹಿತಿ ಕೊಡಬೇಕನ್ನಿಸ್ತು. ಹಾಗಾಗಿಬಿಟ್ಟು ಈ ವಿಡಿಯೋನ ನಾನು ಮಾಹಿತಿನೇ ಕೊಟ್ಟಿದ್ದೀನಿ. ಮತ್ತು ಅರ್ಪಿತಾ ಕ್ರಿಯೇಷನ್ ಚಾನಲ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಹೊಸಬ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ತುಂಬ ಜನ ಲೈಕ್ ಕೊಡ್ತಾ ಇಲ್ಲ. ಹಾಗೆ ವಿಡಿಯೋ ನಾನು ನೋಡ್ತಾ ಇದ್ದೀನಿ, ನಾನು ಹೋಗಿ ನೋಡ್ತಾ ಇರೋದು ಒಬ್ಬರು ಬಂದು ನನ್ನ ವಿಡಿಯೋನ ನೋಡ್ತಾ ಇಲ್ಲ ಸ್ನೇಹಿತರೆ. ದಯವಿಟ್ಟು ಈ ಥರ ಮಾಡಬೇಡಿ. ಯಾಕಂದರೆ ನಾವು ಸಪೋರ್ಟ್ ಮಾಡಿದ್ರೆ ನೀವು ಸಪೋರ್ಟಿಂಗ್ ಮಾಡಬೇಕು ಅಂತ ಕೇಳ್ಕೊತೀನಿ ನಾನು. ಮತ್ತೆ ಒಳ್ಳೆ ವಿಡಿಯೋ ತಗೊಬರ್ತೀನಿ ಅಂತ ಕೇಳ್ತೀನಿ ಸ್ನೇಹಿತರೆ. ಮತ್ತು ಎಲ್ಲರಿಗೂ ಆಲ್ ಸ್ನೇಹಿತರಿಗೆ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳಿ ಈ ವಿಡಿಯೋನ ಇವತ್ತೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.